ಈ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿದ್ರೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಪ್ರೋಗ್ರೆಷನ್ ತಡಿಬಹುದು ಮತ್ತೆ ಡಯಾಲಿಸಿಸ್ ರಿಕ್ವೈರ್ಮೆಂಟ್ ಟ್ರಾನ್ಸ್ಪ್ಲಾಂಟೇಷನ್ ರಿಕ್ವೈರ್ಮೆಂಟ್ ಅನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಜೈಶ್ರೀ ಗುರುದೇವ್, ನಾನು ಡಾಕ್ಟರ್ ನಂದೀಶ್ ವಿ. ನಾನು ನೆಫ್ರಾಲಜಿಸ್ಟ್, ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಿಡ್ನಿ ಫೇಲ್ಯೂರ್ ಇರೋರು ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕಿಡ್ನಿ ಫೇಲ್ಯೂರ್ ಇಂದ ನರಳುತ್ತಾರೆ ಇರೋರು ಅವರು ಉಪ್ಪನ್ನು ಕಮ್ಮಿ ತಿನ್ನಬೇಕು, ಅಂದರೆ 2 ರಿಂದ 3 ಗ್ರಾಮ್ ಉಪ್ಪು ತಿನ್ನಬೇಕಾಗುತ್ತೆ. ಪೊಟ್ಯಾಷಿಯಮ್ ಅನ್ನು ಕಮ್ಮಿ ತಿನ್ನಬೇಕಂದ್ರೆ ಫ್ರೂಟ್ಸು, ಜ್ಯೂಸು, ವೆಜಿಟೇಬಲ್ಸ್ ಇದ್ದರೆ ಅದನ್ನು ಕಮ್ಮಿ ಮಾಡಬೇಕು. ವೆಜಿಟೇಬಲ್ಸ್ ಯಾವ ರೀತಿ ಮಾಡಬೇಕಂದ್ರೆ, ನೀವು ಆಹಾರವನ್ನು ಕುಕ್ ಮಾಡಬೇಕಾದ್ರೆ ಆ ವೆಜಿಟೇಬಲ್ಸ್ ನೀರಿನಲ್ಲಿ ಬೇಯಿಸ್ಬಿಟ್ಟು ಆ ನೀರನ್ನ ಚೆಲ್ಲಿ ಮತ್ತೆ ವೆಜಿಟೇಬಲ್ಸ್ ಮಾತ್ರ ತಗೊಂಡು ಅದನ್ನು ನಿಮಗೆ ಏನು ಬೇಕೋ ಸಾಂಬಾರು ಬೇಕಾದ್ರೆ ಸಾಂಬಾರು ಇಲ್ಲ ಪಲ್ಯ ಮಾಡಿ ತಿನ್ಬಹುದು. ಕಿಡ್ನಿ ಫೇಲ್ಯೂರ್ ಇರೋರು ಪ್ರೋಟೀನ್ ಜಾಸ್ತಿ ತಗೊಳ್ಬಾರ್ದು, ಅಂದರೆ ನಾನ್ ವೆಜ್ ಐಟಮ್ಸು ಮತ್ತು ಹೈ ಪ್ರೋಟೀನ್ ಡಯಟು ಅದನ್ನು ಅವಾಯ್ಡ್ ಮಾಡಬೇಕು. ಅವರು 0.8 ಗ್ರಾಮ್ ಪರ್ kg ಬಾಡಿ ವೆಯ್ಟ್, ಅಂದರೆ 70 kg ತೂಕ ಇರುವಂಥವ್ರು ಒಂದು 50 ರಿಂದ 60 ಗ್ರಾಮ್ ಪ್ರೋಟೀನನ್ನು ದಿನಕ್ಕೆ ತಗೊಳ್ಬೇಕು. ಮತ್ತು ನೀರನ್ನು ಎಷ್ಟು ಕುಡಿಬೇಕಂತಂದರೆ, ಅವರು ನಾರ್ಮಲಾಗಿ ಎಷ್ಟು ಯೂರಿನ್ ಹೋಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಒಂದು 500 ml ಹೆಚ್ಚಿಗೆ, ಅಂದರೆ 1 ರಿಂದ 1.5 ಲೀಟ್ರ್ ನೀರನ್ನು ಸೇವಿಸಬೇಕು. ಮತ್ತು ನಿಯಮಿತವಾಗಿ ಶುಗರ್ ಮತ್ತು BP ಮೆಡಿಸಿನ್ನ ತಗೊಳ್ಬೇಕು. ಈ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿದ್ರೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಪ್ರೋಗ್ರೆಷನ್ ತಡಿಬಹುದು ಮತ್ತು ಡಯಾಲಿಸಿಸ್ ರಿಕ್ವೈರ್ಮೆಂಟು ಟ್ರಾನ್ಸ್ಪ್ಲಾಂಟೇಷನ್ ರಿಕ್ವೈರ್ಮೆಂಟನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಮತ್ತು ಒಂದು 10 ರಿಂದ 15 ವರ್ಷ ಜಸ್ಟ್ ಮೆಡಿಸಿನ್ ಮತ್ತು ಡಯಟಿಂದ ಕಿಡ್ನಿ ಫೇಲ್ಯೂರ್ ಪ್ರೋಗ್ರೆಸ್ನ ಮೇಂಟೈನ್ ಮಾಡ್ಬೋದು.